ವರ್ಲ್ಡ್ ಡಯಾಬಿಟೀಸ್ ಡೇ ಪ್ರಯುಕ್ತ ನಾವಿದ್ದೀವಿ ಇವತ್ತು ಗುಡೂಚಿ ದಿ ಆಯುರ್ವೇದಿಸಮ್ನಲ್ಲಿ. ನನ್ನ ಜೊತೆಗೆ ಡಾಕ್ಟರ್ ಯಮುನಾ ಮೇಡಮ್ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡಿಸ್ತೀನಿ. ಹಲೋ ಮ್ಯಾಮ್. ಹಲೋ, ನಮಸ್ತೆ. ನಮಸ್ತೆ. ಡಯಾಬಿಟೀಸ್ ಅಂದ ತಕ್ಷಣ ಎಲ್ಲರಿಗೂ ಒಬ್ಬೊಬ್ಬ ಭಯ ಆಗುತ್ತೆ, ಮಾರಕ ರೋಗ ಅನ್ನೋದೇ ಆಗೋಗಿದೆ. ಸೊ ಇವತ್ತಿನ ದಿನ ತಾವು ಟಿಪ್ಸ್ ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ ಏನು ಕೊಡ್ತೀರಿ? ಜನರಲಿ ಇವತ್ತು ವರ್ಲ್ಡ್ ಡಯಾಬಿಟಿಕ್ ಡೇ. ನಮ್ಮ ಕರ್ನಾಟಕ ಜನತೆಗೆ ಮೊದಲನೇದಾಗಿ ಇದು ನವಂಬರ್ ಮಂತ್ ಇರೋದ್ರಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಹೇಳ್ತೀನಿ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಆಲ್ಮೋಸ್ಟ್ ಇವಾಗ ಫಸ್ಟ್ ಪ್ಲೇಸಲ್ಲಿ ಬರ್ತಾ ಇರೋದ್ರಿಂದ ಡಯಾಬಿಟೀಸ್ಗೆ ಎಲ್ಲೋ ಒಂದು ಕಡೆ ಇಷ್ಟು ದಿನ ನಾವು ಬರೀ ಡಯಾಬಿಟೀಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಪ್ಲಸ್ ಅವೇರ್ನೆಸ್ಸು ಇದ್ರ ಬಗ್ಗೆ ತುಂಬ ಮಾತಾಡ್ತಿದ್ವಿ. ಆದರೆ ಇತ್ತೀಚೆಗೆ ನಾನು ಹೇಳೋದೇನೆಂದರೆ, ನಿಮ್ಗೆ ಏನಾದರೂ ಟೈಪ್ 2 ಡಯಾಬಿಟೀಸ್ ಇದ್ದರೆ ಡೆಫಿನೆಟ್ಲಿ ಗುಡೂಚಿ ಆಯುರ್ವೇದದಲ್ಲಿ ನಮ್ಮಲ್ಲಿ ಅದನ್ನು ಡಯಾಬಿಟೀಸ್ನ ರಿವರ್ಸ್ ಮಾಡ್ಕೊಳ್ಬೋದು. ಯಾಕೆಂದರೆ ನಾನು ನಮ್ಮ ದಿನನಿತ್ಯ ಕನ್ಸಲ್ಟೇಷನಲ್ಲಿ ನೋಡ್ತಾ ಇರ್ತೀವಿ, ಅಂದರೆ ತುಂಬ ಜನ ಡಯಾಬಿಟೀಸ್ ಅಂದರೆ ತುಂಬ ಭಯ ಪಡೋರು ಇದ್ದಾರೆ, ಅದ್ರ ಕಾಂಪ್ಲಿಕೇಶನ್ ನೆನೆಸ್ಕೊಂಡು ತುಂಬ ಭಯ ಪಡ್ಕೊಂಡು ಬರೋರು ಇದ್ದಾರೆ, ಇಲ್ಲಾಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡೋರು ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಡಯಾಬಿಟೀಸ್ ಅಂದಾಗ ಭಯ ಬೇಡ, ಬಟ್ ನೆಗ್ಲಿಜೆನ್ಸು ಬೇಡ. ಅದನ್ನು ನೀವು ರಿವರ್ಸ್ ಮಾಡಿಕೊಂಡು ಮುಂದೆ ನಿಮ್ಮ ಲೈಫನ್ನು ಆರಾಮಾಗಿ ಹೆಲ್ದಿಯಾಗಿ ಇರ್ಬೋದು ಅಂತ ಹೇಳ್ತೀನಿ. ಮತ್ತು ಒಂದು ಚಿಕ್ಕ ಮೆಸೇಜ್ ಹೇಳಬೇಕು ಅಂದರೆ, ಆನ್ ದಿಸ್ ವರ್ಲ್ಡ್ ಡಯಾಬಿಟೀಸ್ ಡೇ I wish all sweetness in your life, but not sweet in the blood. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನ ಜೊತೆ ಮತ್ತೊಬ್ರು ಇದ್ದಾರೆ, ಮಾತಾಡಲಿಕ್ಕೆ ರೆಡಿ ಆಗಿದ್ದಾರೆ. ಹಲೋ ಮೇಡಮ್. ಹಲೋ ಸರ್. ಹಲೋ ಸರ್, ಇವತ್ತು ನೀವು ಇಲ್ಲಿ ಬಂದಿರೋದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ವಾಟ್ ಮೆಸೇಜ್ ವುಡ್ ಯು ಲೈಕ್ ಟು ಗಿವ್ ಟು ಆರ್ ವ್ಯೂವರ್ಸ್? ಸೊ ಇವಾಗ ಬಹಳಷ್ಟು ಜನಕ್ಕೆ ಡಯಾಬಿಟೀಸ್ ಅನ್ನೋದು ತುಂಬ ಕಾಮನ್ ಆಗಿದೆ. ಕೆಲವರು ಹೆದರ್ಕೊಳ್ತಾರೆ, ಅಯ್ಯಪ್ಪ ಹಾಸ್ಪಿಟಲ್ಗೆ ಹೋದರೆ ಇನ್ನಷ್ಟು ತಲೆನೋವು, ತುಂಬ ಹೆಡ್ಡೇಕ್ ಅಂತ ಅನ್ಕೋತಾರೆ. ಸೊ ಫಾರ್ ದೆಮ್ ವಾಟ್ ವುಡ್ ಯು ಲೈಕ್ ಟು ಸೇ? started this reverse diabetes treatment for my wife 2 months ago, and we are the results are there, and it's a good treatment received from Dr. Yamuna, and medicine also very good, and good result is there. So we have to believe on this medicine, and treatment is very very nice, and we are sure that we'll get the result. ಓಕೆ, ಜನರಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ ಅಂದರೆ, ಸಮಸ್ಯೆ ಫಸ್ಟು ಕಾಣಿಸ್ಕೊಂಡಲ್ಲಿ ನಾವು ಗುಡೂಜಿಗೆ ಬಂದ್ವಿ. ಸೊ ನಾವು 2 ತಿಂಗಳಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದೇವೆ. ಸೊ ನಮಗಂತೂ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತೀರಾ. ಸೊ ಹಾಗೆ ಯಾರು ನೋಡ್ತಿದ್ರೋ ಅವ್ರಿಗೂ ಕೂಡ ವಿಸಿಟ್ ಮಾಡಿ ಒಂದ್ಸಲಿ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು. ನನ್ನ ಜೊತೆಗೆ ಜಾನ್ಸನ್ ಇದ್ದಾರೆ. ಹಾಯ್ ಜಾನ್ಸನ್, ಹೇಗಿದ್ದೀರಿ? ಹುಷಾರಿದ್ದೀರಾ ಮೇಡಮ್? ಸೊ ಹೇಗೆ ಅನ್ನಿಸ್ತಿದೆ ಸರ್ ಗುಡೂಜಿಗೆ ಬಂದು? ಅದೇ ನಾನೊಂದು ಇದರಲ್ಲಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿಂದ ಬಂದಿರೋದು. ಸೊ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಇವ್ರದ್ದೊಂದು ಇದು ನೋಡಿದೆ, ಡಯಾಬಿಟಿಸ್ ರಿವರ್ಸಲ್ ಹೇಗಾಗ್ತದೆ ಅಂತೇಳಿ. ಸೊ ಅದು ನೋಡಿ ತುಂಬ ಖುಷಿ ಆಯಿತು. ಹಾಗೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ಈಗ ಇವತ್ತು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೋಸ್ಕರ ಬಂದಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ ಇದು. ಸರ್, ಎಷ್ಟೊಂದು ಜನಕ್ಕೆ ಡಯಾಬಿಟೀಸಿಂದ ಬಳಲ್ತಾ ಇರ್ತಾರೆ. ಆ್ಯಕ್ಚುಲಿ ನಂಗೆ ಡಯಾಬಿಟೀಸ್ ಬಂದಿದೆ ಅಂತ ಹೇಳ್ಕೊಳೋಕೆ ನಾಚಿಕೆ ಪಡ್ತಾರೆ, ಆ್ಯಂಡ್ ಹೇಳ್ಕೊಳೋದೇ ಇಲ್ಲ, ಮುಚ್ಚಿಟ್ಬಿಡ್ತಾರೆ, ಮತ್ತು ತುಂಬ ಕೇರ್ಲೆಸ್ ಆಗಿರ್ತಾರೆ. ಅಂಥವ್ರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಡಯಾಬಿಟಿಸ್ ಅನ್ನೋದು ಅಷ್ಟು ಸುಲಭವಾಗಿ ತಗೊಳ್ಳಿಕ್ಕಾಗಲ್ಲ, ಯಾಕಂದರೆ ಅದು ಅನುಭವಿಸಿದವ್ರಿಗೆ ಗೊತ್ತಾಗ್ತದೆ. ಡಯಾಬಿಟಿಸ್ ಅಂತ ಹೇಳಿದ್ರೆ ತುಂಬ ಏನಂತ ಹೇಳಿದ್ರೆ ಫುಡ್ಡಲ್ಲಿ ತುಂಬ ಕಂಟ್ರೋಲ್ ಮಾಡಬೇಕಾಗ್ತದೆ. ಈವನ್ ರೈಸ್ ತಿನ್ನುವಾಗಲೂ ಕೂಡ ಕಂಟ್ರೋಲ್ ಮಾಡಬೇಕಾಗ್ತದೆ. ಸೊ ಅಷ್ಟಿರುವಾಗ ಈ ತುಂಬ ಹಾರ್ಡ್ ವರ್ಕ್ ಮಾಡೋರಿಗೆ ತುಂಬ ಕಷ್ಟ ಆಗ್ತದೆ. ಸೊ ಅದು ಡಯಾಬಿಟಿಸ್ ರಿವರ್ಸಲ್ ಆದರೆ ಅದರಷ್ಟು ಖುಷಿ ಬೇರೆ ಯಾವುದಿಲ್ಲ. ಸೊ ಇಲ್ಲಿ ರಿವರ್ಸ್ ಆಗುತ್ತೆ ಅನ್ನೋ ಖುಷಿಯಲ್ಲಿ ನೀವು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಜೊತೆ ಮಾತಾಡೋದಕ್ಕೆ.